ಹಲೋ ನಮಸ್ತೆ. ಅಮೋಘ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಿಂದಿನ ಅವಧಿಯಲ್ಲಿ ನಾವು 2024ರ TET ಪ್ರಶ್ನೆ ಪತ್ರಿಕೆಯ ಸಮಾಜ ವಿಜ್ಞಾನದ ವಿಷಯದ ಕುರಿತು ಪ್ರಶ್ನಾ ಸರಣಿಯನ್ನು ನೋಡುತ್ತಾ ಇದ್ದೆವು. ಅದರ ಮುಂದುವರಿದ ಭಾಗವನ್ನು ಈ ತರಗತಿಯಲ್ಲಿ ನೋಡೋಣ. ಕೆಳಗಿನ ಹೇಳಿಕೆಗಳನ್ನು ಓದಿರಿ ಹಾಗೂ ತಪ್ಪಾಗಿರುವ ಹೇಳಿಕೆಯನ್ನು ಆರಿಸಿರಿ ಅಂತ ಐತಿ. ಮೊದಲನೇ ಹೇಳಿಕೆ, ಎಮಿಲಿ ಡರ್ಕಿಮ್ ರವರು ಸಮಾಜಶಾಸ್ತ್ರವನ್ನು ವಿಜ್ಞಾನವನ್ನಾಗಿ ಮಾಡಲು ಶ್ರಮಿಸಿದರು. ಹೌದು, ಸಮಾಜಶಾಸ್ತ್ರಜ್ಞರಲ್ಲಿ ಎಮಿಲಿ ಡರ್ಕಿಮ್ ಬಹಳ ವಿಶೇಷವಾದಂಥ ವ್ಯಕ್ತಿ. ಇವರು ಸಮಾಜಶಾಸ್ತ್ರವನ್ನು ವಿಜ್ಞಾನವನ್ನಾಗಿ ಮಾಡಲು ಭಾಳಷ್ಟು ಶ್ರಮ ವಹಿಸಿದರು. ಈ ಹೇಳಿಕೆ ಸರಿಯಾಗಿದೆ. ಇನ್ನು 1914ರಲ್ಲಿ ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರವನ್ನು ಪರಿಚಯಿಸಲಾಯಿತು. ಇದು ತಪ್ಪು ಈ ಹೇಳಿಕೆ. ಯಾಕಂದ್ರೆ ಸಮಾಜಶಾಸ್ತ್ರವನ್ನು ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಪರಿಚಯಿಸಿಲ್ಲ, ಸಮಾಜಶಾಸ್ತ್ರವನ್ನು ಬಾಂಬೆ ವಿಶ್ವವಿದ್ಯಾಲಯದಲ್ಲಿ ಪರಿಚಯಿಸಲಾಗಿದೆ. ಹಾಗಾಗಿ ಈ ಹೇಳಿಕೆ ತಪ್ಪಾಗಿದೆ. ಇನ್ನು ಕಲ್ಚರ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಕೋಲೇರೆ ಎಂಬ ಪದದಿಂದ ಬಂದಿದೆ. ಹೌದು, ನಾವು ಏನು ಸಂಸ್ಕೃತಿ ಅಂತಕ್ಕಂಥ ಪದ ಏನು ಕರಿತೀವಿ ಕನ್ನಡದಲ್ಲಿ, ಅದು ಇಂಗ್ಲೀಷ್ ಭಾಷೆಯಲ್ಲಿ ಕಲ್ಚರ್ ಎಂದು ಕರೀತಾರೆ. ಈ ಇಂಗ್ಲೀಷ್ ಭಾಷೆಯ ಮೂಲ ಪದ ಲ್ಯಾಟಿನ್ ಭಾಷೆಯ ಕೊಲೇರೆ ಎಂಬ ಪದದಿಂದ ಬಂದಿದೆ. ಈ ಹೇಳಿಕೆ ಸಹಿತ ಸರಿಯಾಗಿದೆ. ಮ್ಯಾಕ್ಸ್ ವೆಬರ್ ಅವರು ನೌಕರಶಾಹಿ ಮತ್ತು ಕ್ರಿಶ್ಚಿಯನ್ ಧರ್ಮದ ಕುರಿತು ಸಮಾಜಶಾಸ್ತ್ರೀಯ ಅಧ್ಯಯನ ಮಾಡಿದರು. ಈ ಹೇಳಿಕೆ ಸಹಿತ ಸರಿಯಾಗಿದೆ. ಮ್ಯಾಕ್ಸ್ ವೆಬರ್ ಸಹಿತ ಒಬ್ಬ ಸಮಾಜಶಾಸ್ತ್ರಜ್ಞನಾಗಿದ್ದಾನೆ. ಹಾಗಾಗಿ ಇಲ್ಲಿ ಉತ್ತರ ಹೇಳಿಕೆ 2 ಇದೆಯಲ್ಲ, ಈ ಹೇಳಿಕೆಯನ್ನು ನಾವು ಆಯ್ಕೆ ಮಾಡ್ಕೋಕತ್ತಿ. ಈ ಹೇಳಿಕೆನೇ ಇಲ್ಲಿ ತಪ್ಪಾಗಿರುವಂಥ ಹೇಳಿಕೆ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ವಾಸಿಸುವ ಬುಡಕಟ್ಟು ಜನಾಂಗಗಳೆಂದರೆ? ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ವಾಸಿಸುವ ಬುಡಕಟ್ಟು ಜನಾಂಗ ಅಂದರೆ ಜಾರ್ವಾ, ಒಂಗೆ, ಸಂತೇಲಿ, ಈ ಎಲ್ಲ ಬುಡಕಟ್ಟುಗಳು ಅಂಡಮಾನ್ ನಿಕೋಬಾರ್ನಲ್ಲಿ ಕಂಡುಬರ್ತವೆ. ಇದಲ್ದನ ಶಾಂಪೇನ್ ಅಂತಕ್ಕಂಥ ಬುಡಕಟ್ಟು ಜನಾಂಗ ಸಹಿತ ಅಂಡಮಾನ್ ನಿಕೋಬಾರ್ದಲ್ಲಿ ಕಂಡುಬರ್ತತಿ. ಇನ್ನು ಮೈತೇಯಿ, ಅಪತಾನಿ ಇವೆಲ್ಲ ಬುಡಕಟ್ಟು ಜನಾಂಗಗಳು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರ್ತವೆ. ಕುಕೀಸ್ ಅಂತಕ್ಕಂಥದ್ದು ಮಣಿಪುರದಲ್ಲಿ ಕಂಡುಬರತಕ್ಕಂಥ ಬುಡಕಟ್ಟು ಜನಾಂಗ ಆಗಿದೆ. ಆಮೇಲೆ ಲೆಪ್ಪ, ಇದು ಸಿಕ್ಕಿಂನಲ್ಲಿ ಕಂಡುಬರ್ತಕ್ಕಂಥ ಬುಡಕಟ್ಟು ಜನಾಂಗ ಆಗಿದೆ. ಬೈಗಾ ಛತ್ತೀಸ್ಗಢದಲ್ಲಿ ಕಂಡುಬರ್ತದೆ. ಹೀಗೆ ಭಾರತದಲ್ಲಿ ಅನೇಕ ಬುಡಕಟ್ಟು ಜನಾಂಗಗಳು ಕಂಡುಬರ್ತವೆ. ಕರ್ನಾಟಕದಲ್ಲಿ ಹಕ್ಕಿಪಿಕ್ಕಿಗಳು, ಸೋಲಿಗರು, ಮಲ್ಲಿಕುಡಿಗಳು ಈ ಥರ ಬುಡಕಟ್ಟು ಜನಾಂಗಗಳು ಕರ್ನಾಟಕ ಸಹಿತ ಕಂಡುಬರ್ತವೆ. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಕೆಳಗೆ ನೀಡಿರುವ ಎಲ್ಲ ಹೇಳಿಕೆಗಳನ್ನು ಓದಿರಿ. ಮೊದಲನೇ ಹೇಳಿಕೆ ನೋಡ್ರಿ. ಪಿತೃಪ್ರಧಾನ ಕುಟುಂಬಗಳು ಪ್ರಾಚೀನ ಭಾರತ, ಚೀನಾ, ರೋಮ್, ಈಜಿಪ್ಟ್ ಮೊದಲಾದ ದೇಶಗಳಲ್ಲಿ ಹಿಂದಿನಿಂದಲೂ ಅಸ್ತಿತ್ವದಲ್ಲಿದ್ದು ಈಗಲೂ ಮುಂದುವರೆದುಕೊಂಡು ಬಂದಿವೆ. ಈ ಹೇಳಿಕೆ ಸರಿಯಾಗಿದೆ. ಯಾಕಂತಂದ್ರೆ ನಮ್ಮ ಭಾರತ ದೇಶದಲ್ಲಿ ಈಗ ಸದ್ಯ ಸಹಿತ ಪಿತೃಪ್ರಧಾನ ಕುಟುಂಬಗಳು ಕಂಡುಬರುತ್ತವೆ. ಕೇರಳದ ರಾಜ್ಯದ ನಾಯರ್ ಸಮುದಾಯ ಹಾಗೂ ಭಾರತದ ಈಶಾನ್ಯ ರಾಜ್ಯಗಳ ಕೆಲವು ಆದಿವಾಸಿ ಸಮುದಾಯಗಳು ಮಾತೃಪ್ರಧಾನ ಕುಟುಂಬ ವ್ಯವಸ್ಥೆಯನ್ನು ಹೊಂದಿವೆ. ಹೌದು, ಕೇರಳದಲ್ಲಿ ಈಗೂ ಸಹಿತ ಮಾತೃಪ್ರಧಾನ ಕುಟುಂಬ ವ್ಯವಸ್ಥೆಯನ್ನು ಹೊಂದೆವು. ಆಮೇಲೆ ಕೆಲವು ಈಶಾನ್ಯ ರಾಜ್ಯಗಳು ಸಹಿತ ಮಾತೃಪ್ರಧಾನ ಕುಟುಂಬ ವ್ಯವಸ್ಥೆಯನ್ನು ಹೊಂದಿದ್ದವು. ಇನ್ನು ಸಂವಿಧಾನದ 27ನೇ ತಿದ್ದುಪಡಿಯು ಅಸ್ಪೃಶ್ಯತೆಯ ಆಚರಣೆಯನ್ನು ನಿಷೇಧಿಸುತ್ತದೆ ಅಂತ ಇದೆ. ಈ ವಾಕ್ಯ ತಪ್ಪಾಗಿದೆ. ಯಾಕಂತಂದ್ರೆ ಸಂವಿಧಾನದ 27ನೇ ವಿಧಿ ಧಾರ್ಮಿಕ ಸ್ವಾತಂತ್ರ್ಯದ ಕುರಿತು ಹೇಳ್ತತಿ. 25ರಿಂದ 28ನೇ ವಿಧಿಯವರೆಗೂ ನಮ್ಮ ಸಂವಿಧಾನದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಕುರಿತು ಹೇಳ್ತವೆ. 27ನೇ ವಿಧಿ ಯಾವುದೇ ಧರ್ಮಕ್ಕೆ ನಾವು ತೆರಿಗೆಯನ್ನು ಪಾವತಿ ಮಾಡುವಂತಹ ಹಕ್ಕು ನಮಗೈತಿ ಅಂತಕ್ಕಂಥದ್ದನ್ನು ಹೇಳ್ತತಿ. ಹಾಗಾಗಿ ಸಂವಿಧಾನದ 27ನೇ ವಿಧಿಯು ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸುತ್ತದೆ. ಈ ಹೇಳಿಕೆ ತಪ್ಪು. ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧ ಮಾಡುವ ವಿಧಿ ಯಾವುದಂದ್ರೆ 17ನೇ ವಿಧಿ. ನಮ್ಮ ಸಂವಿಧಾನದೊಳಗೆ ಸ್ವಾತಂತ್ರ್ಯದ ಹಕ್ಕಿನೊಳಗೆ ಬರ್ತಕ್ಕಂಥ 17ನೇ ವಿಧಿ, ಸಮಾನತೆ ಹಕ್ಕಿನೊಳಗೆ ಬರ್ತಕ್ಕಂಥ 17ನೇ ವಿಧಿ ಅಸ್ಪೃಶ್ಯತೆ ಆಚರಣೆಯನ್ನು ವಿರೋಧಿಸ್ತತಿ. ಇನ್ನು ಡಿ ಹೇಳಿಕೆ, ಮಾನವ ಕುಲಂ ತಾನೊಂದೇ ಒಲಂ ಅಂತಕ್ಕಂಥ ಎಂದು ಹೇಳಿದವರು ಪಂಪ. ಈ ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಇಲ್ಲಿ ಎ, ಆಮೇಲೆ ಬಿ ಮತ್ತು ಡಿ 1, 2, 3 ಹೇಳಿಕೆಗಳು ಮಾತ್ರ ಸರಿಯಾಗಿವೆ ಅಂತಕ್ಕಂಥ 3ನೇ ಆಪ್ಷನ್ನು ಇಲ್ಲಿ ಉತ್ತರ ಆಗ್ತತಿ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಬಾಲಕಾರ್ಮಿಕ ಪದ್ಧತಿಯ ಸಮಸ್ಯೆಯನ್ನು ತೊಡೆದುಹಾಕಲು ಕೈಗೊಂಡಿರುವ ಕ್ರಮಗಳಿಗೆ ಸಂಬಂಧಿಸಿದಂತೆ ತಪ್ಪಾಗಿರುವ ಹೇಳಿಕೆಯನ್ನು ಆರಿಸಿರಿ ಅಂತ ಐತಿ. 1ನೇ ಹೇಳಿಕೆ, 1988ರಲ್ಲಿ ರಾಷ್ಟ್ರೀಯ ಬಾಲಕಾರ್ಮಿಕ ಯೋಜನೆಯನ್ನು ಜಾರಿಗೊಳಿಸಲಾಯಿತು. ಈ ಹೇಳಿಕೆ ಸರಿಯಾಗಿದೆ.
1987ರಲ್ಲಿ ಬಾಲಕಾರ್ಮಿಕರ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ನೀತಿಯನ್ನು ಅನುಷ್ಠಾನಗೊಳಿಸಲಾಯಿತು. ಈ ಹೇಳಿಕೆ ಸಹಿತ ಸರಿಯಾಗಿದೆ. 2006ರಲ್ಲಿ ಬಾಲಕಾರ್ಮಿಕ, ಬಾಲಶ್ರಮ ನಿರ್ಮೂಲನಾ ಮತ್ತು ಪುನರ್ವಸತೀಕರಣ ಕಾಯ್ದೆಯು ಜಾರಿಗೆ ಬಂದಿತು. ಈ ಹೇಳಿಕೆ ಸಹಿತ ಸರಿಯಾಗಿದೆ. ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆಯನ್ನು 1985ರಲ್ಲಿ ಜಾರಿಗೊಳಿಸಲಾಯಿತು. ಈ ಹೇಳಿಕೆ ತಪ್ಪಾಗಿದೆ. ಯಾಕಂದರೆ ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986ರಲ್ಲಿ ಜಾರಿಗೆ ಬಂತು. 1976ರಲ್ಲಿ ಜೀತ ಪದ್ಧತಿ ನಿಷೇಧ ಕಾಯ್ದೆ ಬಂತು. 1986ರಲ್ಲಿ ಬಾಲಕಾರ್ಮಿಕ ಪದ್ಧತಿ ನಿಷೇಧ ಕಾಯ್ದೆ ಜಾರಿಗೆ ಬಂತು. ಹಾಗಾಗಿ 4ನೇ ಹೇಳಿಕೆ ಇಲ್ಲಿ ತಪ್ಪಾಗಿರುವಂಥ ಹೇಳಿಕೆ ಆಗೈತಿ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ, ಸರಿಯಾದ ಆಯ್ಕೆಯನ್ನು ಆರಿಸಿರಿ ಅಂತ ಇದೆ. ಇಲ್ಲಿ ಎ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯು 2006ರಲ್ಲಿ ಜಾರಿಗೆ ಬಂತು. ಈ ಹೇಳಿಕೆ ಸರಿಯಾಗಿದೆ. ಭಾರತವು ಮಕ್ಕಳ ಒಡಂಬಡಿಕೆಗೆ 1993ರಲ್ಲಿ ಸಹಿ ಹಾಕಿತು. ಈ ಹೇಳಿಕೆ ತಪ್ಪೈತಿ. ಏನು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಇತ್ತಲ್ಲ, ಅದಕ್ಕೆ ಭಾರತ 1992 ಡಿಸೆಂಬರ್ 11ನೇ ತಾರೀಕು ಸಹಿ ಹಾಕೈತಿ. ಹಾಗಾಗಿ ಈ ಹೇಳಿಕೆ ತಪ್ಪಾಗೈತಿ ಇಲ್ಲಿ. ಆಮೇಲೆ ಪ್ರಸವ ಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆಯನ್ನು 1994ರಲ್ಲಿ ಜಾರಿಗೊಳಿಸಲಾಯಿತು. ಈ ಹೇಳಿಕೆ ಸರಿಯಾಗಿದೆ. ಆಮೇಲೆ ಡಿ ಆಪ್ಷನ್ ನೋಡ್ರಿ, ಮಕ್ಕಳ ಸಹಾಯವಾಣಿ ಸಂಖ್ಯೆ 1092 ಅಂತಿದೆ. ಈ ಹೇಳಿಕೆ ತಪ್ಪು. ಯಾಕಂದ್ರೆ ಮಕ್ಕಳ ಸಹಾಯವಾಣಿ 1098 ಅಂತ ಇದೆ. ಹಾಗಾಗಿ ಈ ಹೇಳಿಕೆ ಸಹಿತ ತಪ್ಪಾಗೈತಿ. ಹಾಗಾಗಿ ಇಲ್ಲಿ ಆಪ್ಷನ್ನು ಎ ಮತ್ತು ಸಿ ಮಾತ್ರ ಸರಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಅಲ್ ಗಜಲ್, ಸೂಬತ್ ಮತ್ತು ಅಟ್ಬಾರ ಇವು ಇದರ ಉಪನದಿಗಳಾಗಿವೆ ಅಂತ ಐತಿ. ಇಲ್ಲಿ ಈ ಎಲ್ಲ ಉಪನದಿಗಳು ನೈಲ್ ನದಿಯ ಉಪನದಿಗಳಾಗಿವೆ. ಇವು ಅಲ್ಲದೆ ನೈಲ್ ನದಿಗೆ ನೀಲಿ ನೈಲ್, ವೈಟ್ ನೈಲ್ ಈ ಥರ ಬೇರೆ ಬೇರೆ ಉಪನದಿಗಳು ಸಹಿತ ಅದಾವೆ. ಆಮೇಲೆ ಕಾಂಗೋ ನದಿ, ನೈಜರ್ ನದಿ, ಜಾಂಬೇಜಿ ನದಿ ಇವೆಲ್ಲವೂ ನದಿಗಳು ಸಹಿತ ಆಫ್ರಿಕಾ ಖಂಡದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ನದಿಗಳು ಆಗಿದ್ದಾವೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ದಕ್ಷಿಣ ಅಮೆರಿಕ ಖಂಡಕ್ಕೆ ಸಂಬಂಧಿಸಿದಂತೆ ತಪ್ಪಾಗಿರುವ ಹೇಳಿಕೆಯನ್ನು ಗುರುತಿಸಿ ಅಂತ ಇದೆ. ದಕ್ಷಿಣ ಅಮೆರಿಕ ಖಂಡದಲ್ಲಿ ಬ್ರೆಜಿಲ್ ಅತಿ ದೊಡ್ಡ ದೇಶವಾಗಿದೆ. ಈ ಹೇಳಿಕೆ ಸರಿಯಾಗಿದೆ. ಯಾಕಂದರೆ ದಕ್ಷಿಣ ಅಮೆರಿಕ ಖಂಡದೊಳಗೆ ಬ್ರೆಜಿಲನ ಅತಿ ದೊಡ್ಡ ದೇಶ ಆಗಿರುವಂಥದ್ದು. ಇನ್ನು ಬೊಲಿವಿಯಾ ಮತ್ತು ಪರಾಗ್ವೆ ದೇಶಗಳನ್ನು ಹೊರತುಪಡಿಸಿ ದಕ್ಷಿಣ ಅಮೆರಿಕ ಖಂಡದ ಎಲ್ಲ ದೇಶಗಳು ಕರಾವಳಿ ತೀರವನ್ನು ಹೊಂದಿದೆ. ಈ ಹೇಳಿಕೆ ಸಹಿತ ಸರಿಯಾಗಿದೆ. ಈ ವಿಚಾರವನ್ನು ನಮ್ಗೆ ಪ್ರೈಮರಿ ಬುಕ್ನಾಗ ಖಂಡಗಳ ವಿವರಣೆ ಐತಲ್ಲ, ಅಲ್ಲಿನ ಕೊಟ್ಬಿಟ್ರ 7ನೇ ತರಗತಿ ಬುಕ್ನಾಗ. ದಕ್ಷಿಣ ಅಮೆರಿಕದ ಖಂಡದೊಳಗೆ ಬೊಲಿವಿಯಾ ಮತ್ತು ಪರಾಗ್ವೆ ದೇಶಗಳನ್ನು ಹೊರತುಪಡಿಸಿ ದಕ್ಷಿಣ ಅಮೆರಿಕ ಖಂಡದ ಎಲ್ಲ ದೇಶಗಳು ಕರಾವಳಿ ತೀರವನ್ನು ಹೊಂದಿವೆ. ವಿಶ್ವದ ಅತ್ಯಂತ ಎತ್ತರವಾದ ಜಲಪಾತವಾದ ಏಂಜಲ್ ಜಲಪಾತವು ದಕ್ಷಿಣ ಅಮೆರಿಕದಲ್ಲಿ ಕಂಡುಬರ್ತದೆ. ಈ ಹೇಳಿಕೆ ಸಹಿತ ಸರಿಯಾಗಿದೆ. ಇದು ಒರಿನೊಕೊ ನದಿಯಿಂದ ನಿರ್ಮಾಣವಾದಂತಹ ಜಲಪಾತ ಆಗಿದೆ. ಇನ್ನು ಭೂಮಿಯ ಮೇಲಿನ ಅತಿ ಶುಷ್ಕ ಪ್ರದೇಶವಾದ ಅಟಕಾಮ ಮರುಭೂಮಿ ದಕ್ಷಿಣ ಅಮೆರಿಕ ಖಂಡದ ಬ್ರೆಜಿಲ್ ದೇಶದಲ್ಲಿದೆ. ಈ ಹೇಳಿಕೆ ತಪ್ಪು. ಅಟಕಾಮ ಮರುಭೂಮಿ ದಕ್ಷಿಣ ಅಮೆರಿಕ ಖಂಡದಲ್ಲೇ ಇದೆ, ಆದರೆ ಇದು ಚಿಲಿ ದೇಶದಲ್ಲಿ ಕಂಡುಬರ್ತದೆ. ಇದು ಬ್ರೆಜಿಲ್ ದೇಶದಲ್ಲಿ ಕಂಡುಬರೋದಿಲ್ಲ. ಹಾಗಾಗಿ ಈ ಹೇಳಿಕೆ ತಪ್ಪಾಗಿದೆ. 4ನೇ ಉತ್ತರ ಇಲ್ಲಿ ಸರಿಯಾದ ಆಪ್ಷನ್ ಆಗ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಪಟ್ಟಿ 1ನ್ನು ಪಟ್ಟಿ 2ರೊಂದಿಗೆ ಹೊಂದಿಸಿ, ಸರಿಯಾದ ಉತ್ತರವನ್ನು ಆರಿಸಿ ಅಂತ ಇದೆ. ಇಲ್ಲಿ ಪ್ರಪಂಚದಲ್ಲಿ ಕಂಡುಬರ್ತಕ್ಕಂತಹ ಪ್ರಮುಖ ಸ್ಥಳೀಯ ಮಾರುತಗಳ ಬಗ್ಗೆ ಈ ವಾಕ್ಯಗಳು ಇರುವಂಥದ್ದು. ಇಲ್ಲಿ ಪಟ್ಟಿ 1ರೊಳಗೆ ಲೂ, ಚಿನೂಕ್, ಬ್ರಿಕ್ ಫೀಲ್ಡರ್, ಮಿಸ್ಟ್ರಲ್ ಅಂತ ಇದೆ. ಬಿ ಪಟ್ಟಿಯೊಳಗೆ ಆ ಸ್ಥಳೀಯ ಮಾರುತಗಳು ಕಂಡು ಬರತಕ್ಕಂಥ ದೇಶಗಳನ್ನು ಕೊಟ್ಟಿದ್ದಾರೆ. ಫ್ರಾನ್ಸ್, ಆಸ್ಟ್ರೇಲಿಯಾ, ಭಾರತ, USA, ಆಲ್ಪ್ಸ್ ಪರ್ವತ ಅಂತ ಹೇಳಿ. ಇಲ್ಲಿ ಲೂ ಅಂತಕ್ಕಂಥ ಸ್ಥಳೀಯ ಮಾರುತ ಕಂಡು ಬರುವಂಥದ್ದು ಭಾರತದೊಳಗೆ. ಹಾಗಾಗಿ ಎ 3ನೇ ಆಪ್ಷನ್ ಇರತಕ್ಕಂಥವು ಆಯ್ಕೆಗಳನ್ನು ನಾವು ಇಲ್ಲಿ ನೋಡಬೇಕು. ಎ 3ನೇ ಆಪ್ಷನ್ ಇರತಕ್ಕಂಥ ಆಯ್ಕೆಗಳು 2 ಇದ್ದಾವೆ. ಹಾಗಾಗಿ ಇವೆರಡನ್ನು ನಾವು ನೋಡೋದೇ ಬೇಡ. ಇವೆರಡನ್ನು 1ನೇ ಸಾರ್ತಿಗೆ ನಾವು ತೆಗೆದುಹಾಕ್ಬಿಡೋಣ. ಇನ್ನು ಮತ್ತೆ 2ನೇದು ನೋಡ್ರಿ, ಚಿನೂಕ್ ಅಂತಕ್ಕಂಥದ್ದು ಇದು USA ಕಂಡು ಬರ್ತಕ್ಕಂಥ ಸ್ಥಳೀಯ ಮಾರುತ ಆಗೈತಿ. ಹಾಗಾಗಿ ಬಿ ಪಟ್ಟಿಯಲ್ಲಿರುವಂಥ 4ನೇದು 2ನೇ ಆಪ್ಷನ್ ಆಗುತ್ತೆ. ಹಾಗಾಗಿ B4 ಇರ್ತಕ್ಕಂಥದ್ದು ಇಲ್ಲಿ ಬಿ ಆಪ್ಷನ್ ಆಗಿದೆ. ಹಾಗಾಗಿ 2ನೇ ಆಪ್ಷನ್ ಇಲ್ಲಿ ಸರಿಯಾದಂಥ ಉತ್ತರ ಆಗ್ತತಿ. ಆಮೇಲೆ ಈ ಬ್ರಿಕ್ ಫೀಲ್ಡರ್ ಅಂತಕ್ಕಂಥದ್ದು ಆಸ್ಟ್ರೇಲಿಯಾದ ಸ್ಥಳೀಯ ಮಾರುತ ಆಗಿದೆ.
ಆಮೇಲೆ ಮಿಸ್ಟ್ರಲ್ ಅಂತಕ್ಕಂಥದ್ದು ಫ್ರಾನ್ಸ್ ದೇಶದ ಸ್ಥಳೀಯ ಮಾರುತ ಆಗಿದೆ. ಇಲ್ಲಿ ಆಲ್ಸ್ ಪರ್ವತಗಳು ಈ ವಾಕ್ಯಕ್ಕೆ ಸಂಬಂಧಪಟ್ಟಿಲ್ಲ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿರಿ ಅಂತ ಇದೆ. ಕರ್ನಾಟಕದ ಕರಾವಳಿ ತೀರದ ಉದ್ದ 320 ಕಿಲೋಮೀಟರ್. ಹೌದು, ಕರ್ನಾಟಕದ 3 ಜಿಲ್ಲೆಗಳು ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳನ್ನು ಒಳಗೊಂಡಂಥ ಕರಾವಳಿ ತೀರದ ಉದ್ದ 320 ಕಿಲೋಮೀಟರ್ ಇದೆ. ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆ ಫಲವಾಗಿ ಕರ್ನಾಟಕ ರಾಜ್ಯಕ್ಕೆ ಸಮುದ್ರ ತೀರ ಹಾಗೂ ಕರಾವಳಿ ಮೈದಾನ ಲಭ್ಯವಾಯಿತು. ಹೌದು, ಭಾಷಾವಾರು ಪ್ರಾಂತ್ಯ ಏನು ಮಾಡಿದ್ರಲ್ಲ ಆವಾಗ ನಮ್ಗೆ ಕರಾವಳಿ ತೀರ ಬಂತು, ಆಮೇಲೆ ಸಮುದ್ರ ತೀರ ಸಹಿತ ಬಂತು. ಇನ್ನು ಮುಳ್ಳಯ್ಯನಗಿರಿ ಬೆಟ್ಟವು ಕರ್ನಾಟಕದಲ್ಲೇ ಅತ್ಯಂತ ಎತ್ತರವಾದ ಶಿಖರವಾಗಿದೆ. ಹೌದು, ಕರ್ನಾಟಕದ ಅತಿ ಎತ್ತರ ಶಿಖರ ಅಂದ್ರೆ ಅದು ಮುಳ್ಳಯ್ಯನಗಿರಿ ಬೆಟ್ಟ. ಇನ್ನು ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರ್ತದೆ. ಇನ್ನು ಡಿ ಆಪ್ಷನ್ ನೋಡ್ರಿ, ಚಿತ್ರದುರ್ಗ ಜಿಲ್ಲೆಯ ಮಧುಗಿರಿ ಬೆಟ್ಟವು ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಏಕಶಿಲಾ ಬೆಟ್ಟ. ಹೌದು, ಮಧುಗಿರಿ ಬೆಟ್ಟ ಏಷ್ಯಾ ಖಂಡದೊಳಗೆ ಅತಿ ದೊಡ್ಡ ಏಕಶಿಲಾ ಬೆಟ್ಟ ನಿಜ, ಆದ್ರೆ ಅದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಇಲ್ಲ, ತುಮಕೂರು ಜಿಲ್ಲೆಯಲ್ಲಿದೆ. ಹಾಗಾಗಿ ಈ ಹೇಳಿಕೆಗಳಲ್ಲಿ ಎ, ಬಿ ಮತ್ತು ಸಿ ಮಾತ್ರ ಸರಿ ಅಂತಕ್ಕಂಥ 1ನೇ ಆಪ್ಷನ್ ಸರಿಯಾದ ಉತ್ತರ ಆಗ್ತತಿ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಿಯನ್ನು ಆರಿಸಿರಿ. ಹೌದು, ತಪ್ಪಾದ ಜೋಡಿಯನ್ನು ನೋಡ್ಬೇಕಿಲ್ಲಿ. ಇಲ್ಲಿ ಅಣೆಕಟ್ಟುಗಳನ್ನು ಕೊಟ್ಟರ, ಆ ಅಣೆಕಟ್ಟುಗಳು ಕಂಡು ಬರುವಂತಕ್ಕಂಥ ಜಿಲ್ಲೆಗಳನ್ನು ಕೊಟ್ಟರ. ತುಂಗಭದ್ರಾ ಅಣೆಕಟ್ಟು ವಿಜಯನಗರ ಜಿಲ್ಲೆಯಲ್ಲಿ ಇದೆ. ಹೊಸಪೇಟೆಯಲ್ಲಿ ತುಂಗಭದ್ರಾ ಅಣೆಕಟ್ಟು ಕಂಡು ಬರ್ತಕ್ಕಂಥದ್ದು. ಇನ್ನು ಹಾರಂಗಿ ಅಣೆಕಟ್ಟು ಕೊಡಗು ಜಿಲ್ಲೆಯಲ್ಲಿ ಇದೆ. ಇನ್ನು ಕೃಷ್ಣರಾಜ ಸಾಗರ ಅಣೆಕಟ್ಟು ಮೈಸೂರು ಜಿಲ್ಲೆಯಲ್ಲಿ ಇಲ್ಲ, ಇದು ಮಂಡ್ಯ ಜಿಲ್ಲೆಯಲ್ಲಿ ಇದೆ. ಇದೇ ಹೇಳಿಕೆನ ಇಲ್ಲಿ ತಪ್ಪಾಗಿರುವಂಥದ್ದು. ಆಮೇಲೆ ಕಾರಂಜ ಅಣೆಕಟ್ಟು ಬೀದರ್ ಜಿಲ್ಲೆಗೆ ಸಂಬಂಧಪಟ್ಟಿದೆ. ಹಾಗಾಗಿ ಇಲ್ಲಿ 3 ಆಪ್ಷನ್ ಸರಿಯಾದ ಉತ್ತರ ಆಗ್ತೈತಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿರಿ. ಇಲ್ಲಿ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಇವು ಬಾಗಲಕೋಟೆ ಜಿಲ್ಲೆಯಲ್ಲಿವೆ. ಹೌದು, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಇವೆಲ್ಲ ಪ್ರವಾಸಿ ತಾಣಗಳು ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡುಬರುತ್ತವೆ. ಇನ್ನು ಬಿ ಆಪ್ಷನ್ನು, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ್ನು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳಿ ಕರೀತಾರೆ. ಹೌದು, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನಕ್ಕೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತಕ್ಕಂಥ ಹೆಸರನ್ನು ಸಹಿತ ಐತಿ. ಇದು ಕೊಡಗು ಜಿಲ್ಲೆಯೊಳಗೆ ಕಂಡು ಬರ್ತತಿ. ಇನ್ನು ಹೊರನಾಡು ಯಾತ್ರಾ ಸ್ಥಳವು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಹೌದು, ಹೊರನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿನೇ ಕಂಡು ಬರ್ತತಿ. ಇನ್ನು ಮಂಡಗದ್ದೆ ಪಕ್ಷಿಧಾಮವು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಹೌದು, ಗುಡವಿ, ಮಂಡಗದ್ದೆ ಇವೆಲ್ಲ ಪಕ್ಷಿಧಾಮಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ 4 ಉತ್ತರಗಳು ಸರಿಯಾಗಿವೆ. ಹಾಗಾಗಿ ಡಿ ಆಪ್ಷನ್